ವರ್ಷವಾದಂತಹ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತದ ಸಂವಿಧಾನದ ತಿದ್ದುಪಡಿ 74ನೇ ತಿದ್ದುಪಡಿಯಲ್ಲಿ ವಿಶೇಷವಾಗಿ ನಗರದ ಆಡಳಿತದಲ್ಲಿ ಸಾಮಾನ್ಯ ನಾಗರಿಕರು ಪಾಲ್ಗೊಳ್ಳಬೇಕನ್ನೋ ಸದಿಚ್ಛೆಯಿಂದ ಈ ಒಂದು ಮಾರ್ಪಾಡನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಕಳೆದ 4-5 ವರ್ಷದಿಂದ ಹುಬ್ಬಳ್ಳಿ ಧಾರವಾಡದ ನಾಗರಿಕರು ಹುಬ್ಬಳ್ಳಿ ಧಾರವಾಡ ನಾಗರಿಕರ ವಾರ್ಡ್ ಸಮಿತಿ ಬಳಗ ಅನ್ನೋ ಒಂದು ಘಟಕ ಸ್ಥಾಪನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ವಾರ್ಡ್ ಸಮಿತಿ ಬಳಗ ಅಂತಕ್ಕಂಥ ಸಂಘಟನೆಯನ್ನು ಮಾಡಿಕೊಂಡು ವಾರ್ಡ್ ಸಮಿತಿಗಳು ಪ್ರತಿ ವಾರ್ಡ್ದಲ್ಲಿ ನಾಗರಿಕರ ಆಗಬೇಕು, ರಚನೆ ಆಗಬೇಕು ಕಾನೂನಿನ ಪ್ರಕಾರ ಶಾಸನಾತ್ಮಕವಾಗಿ ಅಂತ ಒಂದು ಅಭಿಯಾನನೇ ನಡೀತಾ ಇದೆ. ಆದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು, ಇವೆಲ್ಲ ಅಭಿಯಾನ ಒಂದ್ ಕಡೆ ಇದ್ರೆ ಇನ್ನೊಂದು ಕಡೆ ನಾಗರಿಕರು ಸ್ವತಃ ತಾವೇ ಒಂದು ಸಂಘವನ್ನ ಸ್ಥಾಪನೆ ಮಾಡಿಕೊಂಡು ತಾವು ವಾಸ ಮಾಡ್ತಕ್ಕಂಥ ವಾರ್ಡಿನಲ್ಲಿ ಯಾವೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಳ್ಬಹುದು ಅಂತಕ್ಕಂಥ ಒಂದು ಕೆಲಸ ಕಾರ್ಯವನ್ನ ಮಾಡ್ಕೊಂಡಿದ್ದಾರೆ. ಹೇಗೆ ಅವರು ಇತರೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘಗಳಿಗೆ ಮಾದರಿ ಆಗಬಹುದು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಅಂತಕ್ಕಂಥದ್ದನ್ನ ನಾವು ಇವತ್ತು ಶ್ರೀಪಾದ ನಗರ ನಿವಾಸಿಗಳ ಸಂಘದ ಪದಾಧಿಕಾರಿಗಳೊಂದಿಗೆ, ನಾಗರಿಕರೊಂದಿಗೆ, ಮಹಿಳೆಯರೊಂದಿಗೆ ಮಾತನಾಡಿಸಿ ತಿಳಿದುಕೊಳ್ಳೋಣಂತೆ ಬನ್ನಿ. ನಮಸ್ಕಾರ ಸರ್. ಸರ್, ನಿಮ್ಮ ಸಂಘದ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಹೇಳ್ರಿ. ಈ ಶ್ರೀಪಾದ ನಗರ ಸಂಘ ಸ್ಥಾಪನೆ ಆದದ್ದು 2007. ಅಲ್ಲಿ ಕೇವಲ ಅವಾಗ ಸಣ್ಣದ ಸಂಸ್ಥೆ ಅಂತ ಹಾಗೆ ಸದಸ್ಯರಿದ್ದರು. ಈಗ ನಮ್ಮಲ್ಲಿ ಸಾಕಷ್ಟು ಜನ ಮೆಂಬರ್ಗಳಾಗಿ ಈಗ ನಾವು ಡೆವಲಪ್ಮೆಂಟ್ ಮಾಡಿದ್ದಂತಂದ್ರೆ ನಮ್ಮ ಸಂಘದ ಎಲ್ಲ ಮೆಂಬರ್ಗಳ ಸಹಕಾರದಿಂದ ಈ ಏನದ ಏರಿಯಾ ನಮ್ಮದು ಅದನ್ನು ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಯಾರ್ಯಾರದು ಇದು ಮಾಡ್ಲಿಕ್ಕೆ ಹೋಗಲ್ಲ. ಇದರಲ್ಲಿ ಎಲ್ಲರದು ನಮ್ಗೆ ಇನ್ವಾಲ್ವ್ಮೆಂಟ್ನು ಇರ್ತದೆ. ಕಮಿಷನರ್ ಇರ್ತಾರ, ಆಮೇಲೆ ನಮ್ಮ ಇವರು ಯಾರು ಕಾರ್ಪೊರೇಟರು ಇವರೆಲ್ಲರೂ ಸಹಾಯ, ನಮ್ಮ ಶಾಸಕರು ಎಲ್ಲರೂ, ಈಗ ನಮ್ಮ MP ಅವರು, ಹೀಗೆ ಎಲ್ಲಾ ಜನ ನಮ್ಗೆ ಹೆಲ್ಪ್ ಮಾಡಿದ್ರಿಂದ ನಾವು ಅವ್ರದ್ದು ಸಹಾಯಕ್ಕೆ ತೆಗೆದುಕೊಂಡು ನಾವು ಇದೆಲ್ಲ ಶ್ರೀಪಾದ ನಗರವನ್ನ ಏನದ ಡೆವಲಪ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಯಾರನ್ನೂ ಇದು ಅವಲಂಬನೆ ಮಾಡಂಗಿಲ್ಲ. ನಮ್ಗೆ ಯಾವ ರೀತಿಯಾಗಿ ಬೇಕು, ನಾವು ಮೊನ್ನೆ ಕಂಟ್ರಿಬ್ಯೂಷನ್ ಮಾಡ್ಬೇಕಂದ್ರೆ ಒಂದು ದೊಡ್ಡ ಗಿಡಗಳನ್ನು ಹಚ್ಚಿದ್ರು. ಆ ಹೊತ್ನಾಗ ನಮ್ಮ ಸಂಘದ ಸದಸ್ಯರೆಲ್ಲರ ಕೂಡಿ 5,000 ಸಾವಿರ ರೂಪಾಯಿನ ತಮ್ಮದೇ ಇದರಿಂದ ಪ್ರೀತಿಯಿಂದ ಕಾಂಟ್ರಿಬ್ಯೂಷನ್ ಮಾಡಿ ಆಂಧ್ರ ಪ್ರದೇಶದ ಮಂಡ್ಯದಿಂದ ದೊಡ್ಡ ಗಿಡಗಳನ್ನ ತಂದು ಹಚ್ಚಿದ್ರು. ಇದಕ್ಕೆಲ್ಲ ಸ್ಫೂರ್ತಿದಾಯಕ ಅಂತಂದ್ರೆ ನಮ್ಮಲ್ಲಿ ಇದ್ದಂತ ಸದಸ್ಯರು ಅವ್ರೇನು ಎಲ್ಲರೂ ಕೂಡ್ಕೊಂಡು ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನನ್ನ ಸಂಘದ ವತಿಯಿಂದ ಮತ್ತು ಆಸ್ ಎ ಚೇರ್ಮನ್ ನಾನು ಅವರಿಗೆಲ್ಲ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿ ಆದಂತ ಡೆವಲಪ್ ಏನು ಆಗ್ಯಾವ ಇದರ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದಂತ ಮಲ್ಲಾಪುರ ಅವರಿಗೆ ತಿಳಿಸಿ ಹೇಳಲು ವಿನಂತಿ ಮಾಡ್ತೀನಿ. ಸರ್, ಈ ಶ್ರೀಪಾದ ನಗರ ನಿವಾಸಿಗಳ ಸಂಘದ ಅಧ್ಯಕ್ಷರಾಗೂ ತಾವು ಸಮರ್ಥವಾಗಿ ಕಾರ್ಯನಿರ್ವಹಿಸಿದೆ. ತಮ್ಮ ಚಿಕ್ಕ ಪರಿಚಯವನ್ನು ಕೂಡ. ನಾನು ಮೊದಲು ಬಾಗಲಕೋಟೆಯಲ್ಲಿ, ತಮ್ಮ ಹೆಸರು ಹೇಳೋ ಮುಖಾಂತರ. ನನ್ನ ಹೆಸರು ಸುರೇಶ್ ಪ್ರಾಣಿಕ್ ಅಂತ ಹೇಳಿ, ನಾನು ಬಾಗಲಕೋಟೆ ಪ್ರಾಧಿಕಾರದ ಇದ್ರೊಳಗ ಕೆಲಸ ಮಾಡಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ರಿಟೈರ್ ಆಗಿದೆ. ಆ ಹೊತ್ತಿನಲ್ಲಿ ನಮ್ದು ಇದು ಹೊಸ ನವನಗರ ಇಂತ ಒಂದು ಡೆವಲಪ್ ಮಾಡ್ಕೋತ ಹೋದ್ವಿ. ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಈ ತರದ ಇದು ಆಗ್ತಿದ್ದಿಲ್ಲ. ಅದು ಹೊಸದೇ ಇರುವುದರಿಂದ ನಮಗ್ ಗೌರ್ಮೆಂಟಿನಿಂದ ಅಮೌಂಟ್ ಹರಿದು ಬರ್ತಾ ಇತ್ತು. ಅಪ್ಪರ್ ಕೃಷ್ಣ ನಮ್ಮಲ್ಲಿ ಒಬ್ರು ಕಮಿಷನರು ಇದ್ರು, ಜಾಮದಾರ್ ಅಂತೇಳಿ, SM ಜಾಮದಾರ್ ಅಂತೇಳಿ. ಅವ್ರು ಇರುವುದ್ರಿಂದ ಯಾವುದೇ ಒಂದು ಏನೇ ಕೆಲಸ ಆಗ್ಲಿ ಅವು ಕೆಲಸ ಸರಳತೆ. ಆಮೇಲೆ ಗೌರ್ಮೆಂಟ್ ಅವ್ರ ಅಧಿಕಾರಿಗಳನ್ನ ಇದನ್ನು ನೋಡಿ ಪ್ರಾಜೆಕ್ಟ್ ನೋಡಿ ಅವ್ರು ಸೆಕ್ರೆಟರಿ ಅಂತ ಹೇಳಿ ಅಲ್ಲೇ ಅಪಾಯಿಂಟ್ಮೆಂಟ್ ಮಾಡಿದ್ರು. ಅವರೇ ಅಲ್ಲಿದೆ ಆರ್ಡರ್ ಮಾಡೋದು, ಅಲ್ಲಿದೆ ಇದು ಮಾಡೋದು. ಆಮೇಲೆ ನಮ್ಮಲ್ಲಿ ಇದ್ರದ್ದು ವಕೀಲರು ಒಬ್ಬರು ಕಾಡ್ತಾ ಇದ್ರು. ಇದ್ರ ಸಲುವಾಗಿ ಮುಳುಗಡೆ ಪ್ರದೇಶ ಬರೋಣ, ಅದಕ್ಕೆ ಪರಿಹಾರ ಸಲುವಾಗಿ ಅದಕ್ಕೆ ಅವರು ಎಷ್ಟು ರೊಕ್ಕ ಬಾಳ್ಸ್ಕೊತಾ ಇದ್ರು. ಅದನ್ನ ಅವಾಯ್ಡ್ ಮಾಡೋ ಸಲುವಾಗಿ ಅದಕ್ಕೆ ಅಲ್ಲೇ ಒಂದು ಕೋರ್ಟ್ ಇದು ಅವ್ರು ಸ್ಥಾಪನೆ ಮಾಡಿದ್ರು ಗೌರ್ಮೆಂಟ್ ಇಂದ. ಅದಕ್ಕೆ ಇದು ಅಲ್ದನ ಅವ್ರು ಪ್ರೇರಣಾ ಮಾಡಿ ಎಲ್ಲ ಇವರಿಗೆ ಮುಳುಗಡೆ ಜನರಿಗೆ ನಾವು ಒಂದು 5% ಅದು ಹೆಚ್ಚು ನಿಮಗೆ ಒಬ್ಬ ಸಮರ್ಥ IAS ಅಧಿಕಾರಿ ಯಾವುದೇ ಒಂದು ಯೋಜನೆಗೆ ನೇಮಿಸಲ್ಪಟ್ಟಾಗ ಹೇಗೆ ಅದು ಬದಲಾವಣೆಯನ್ನ ತರುತ್ತೆ, ಕ್ರಾಂತಿಕಾರಿಯಾದ ಬದಲಾವಣೆಯನ್ನ ಯೋಜನೆಯ ವ್ಯಾಪ್ತಿಯಲ್ಲಿ ತರಬಹುದು ಅನ್ನೋದಕ್ಕೆ ನಮ್ಮ ಪುರಾಣಿಕ್ ಸರ್ ಸಾಕಷ್ಟು ಉದಾಹರಣೆಗಳನ್ನು ನೀಡಿದ್ರು. ಮತ್ತು ಆ ತಂಡದ ಜೊತೆ ಕೆಲಸವನ್ನ ನಿರ್ವಹಿಸಿ ಅಪಾರ ಅನುಭವವನ್ನ ಪಡೆದಂತ ವ್ಯಕ್ತಿಯವರು. ಹಾಗಾಗಿ ಆ ಅನುಭವವನ್ನ
ಅನುಭವದ ಸಾರವನ್ನ ಇಲ್ಲಿ ಏರಿತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ನಮ್ಗೆಲ್ಲರಿಗೂ ಒಂದು ಬ್ಯಾಕ್ ಗ್ರೌಂಡ್ ಅಂತ ಇರುತ್ತೆ, ನಾವು ಕೆಲಸ ಕಾರ್ಯಗಳನ್ನು ಮಾಡಿ ಬಂದಾಗ ಅದು ಕೂಡ ಸಹಕಾರಿಯಾಗಿರುತ್ತೆ. ಯಾವುದೇ ಒಂದು ಯೋಜನೆ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಅಲ್ಲಿ ನಿರಾಶ್ರಿತರಿಗೆ ಟೌನ್ಶಿಪ್ ತಯಾರು ಮಾಡಿದಾರಲ್ಲ, ಅದು ವಿಶ್ವದಲ್ಲೇ ಹೆಸರುವಾಸಿಯಾದಂತ ನವನಗರ, ಅಲ್ಲಿ ಟೌನ್ಶಿಪ್. ಸೊ ಅದು ಕೂಡ ಪ್ಲಾನ್ಡ್ ವೇ ಹೇಗೆ ಹೆಲ್ಪ್ ಆಯ್ತು ಅನ್ನೋದನ್ನ ಹೇಳಿದ್ರು. ಧನ್ಯವಾದಗಳು ಸರ್. ವೀಕ್ಷಕರೇ, ಈಗ ಯುವಕರ ಒಂದು ಬಲನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ನಾವು ಹಿರಿಯರನ್ನ ನೋಡಿದ್ವಿ. ಈಗ ಹಿರಿಯರು ಪ್ರೇರಣಾದಾಯಕವಾಗಿ ಹೇಗೆ ಶ್ರೀಪಾದ್ ನಗರ ನಿವಾಸಿಗಳ ಸಂಘನ ಸ್ಥಾಪನೆ ಮಾಡಿದ್ರು, ಹೇಗೆ ಒಂದು ಯೋಜನೆಯನ್ನ ಕಲ್ಪಿಸಿದ್ರು ಅಂತ ಆಗುತ್ತೆ. ಬಟ್ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ, ಯೋಜನೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದಕ್ಕೆ ಈಗ ಮಾತಾಡ್ಸೋಣ ಬನ್ನಿ. ಸರ್, ನಿಮ್ ಪರಿಚಯ. ನಾನು ಮೃತ್ಯುಂಜಯ್ ಮಲ್ಲಾಪುರ್ ಅಂತ. ನಾನು ಈ ಶ್ರೀಪಾದ್ ನಗರದ ಸೊಸೈಟಿಯ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾವು ನಾನ್ ಸೆಕ್ರೆಟರಿ ಆಗಿ ಬಂದ್ಮೇಲೆ ಕೆಲವೊಂದು ವಿಷಯಗಳನ್ನ ಏರಿಯಾದಲ್ಲೆಲ್ಲ ನೋಡಿದ್ವಿ. ಏನೇನು ಪ್ರಾಬ್ಲಮ್ಸ್ ಇದಾವೆ, ಏನಾದ್ರೂ ಸರಿ ಮಾಡ್ಬೋದಾ ಅಂತ ನಾವು ವಿಚಾರ ಮಾಡ್ತಾ ಮಾಡ್ತಾ ನಮ್ಗೆ ಚೆನ್ನಾಗಿ ಸಪೋರ್ಟ್ ಸಿಕ್ತು. ಹಾಗಾಗಿ ಮೊದಲನೇದಾಗಿ ನಮ್ದೊಂದು CA ಸೈಟ್ ಇತ್ತು, ಸಿವಿಕ್ ಕಮ್ಯುನಿಟಿ ಸೈಟ್ ಅಂತ ಇತ್ತು. ಅದನ್ನ ಯಾರೋ ಪಾಲಿಟಿಷಿಯನ್ಸ್ ಏನೋ ಗದ್ದಲ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟಿದ್ರು. ಅದು ಆಗಿದೆ ಅಂತ ಅವ್ರು ಆಲ್ಮೋಸ್ಟ್ ಬಂದು ಅದನ್ನ ಅಕ್ಯುಪೈ ಮಾಡ್ತಾ ಇದ್ರು. ಅವಾಗ ನಾವ್ ಇದನ್ನ ಏನಾರ ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ವಿ. ಇದೇ ಜಾಗದ ಬಗ್ಗೆ ಹೇಳ್ತಾ ಇದ್ರೆ ಅಥವಾ ಇನ್ನೊಂದು ಜಾಗ? ಇದೇ ನಮ್ಮ ಏರಿಯಾದಲ್ಲಿ ಇಲ್ಲ. ಇಲ್ಲಿ ನಮ್ಮ ಶ್ರೀಪಾದ್ ನಗರದಲ್ಲಿ ಏನಿದೆ 3 ಸಿವಿಕ್ ಕಮ್ಯುನಿಟಿ ಸೈಟ್ ಇದೆ. ಒಂದು ಪಾರ್ಕ್ ಮಾಡಿದ್ದಾರೆ, ಒಂದು ಕಾಲೇಜ್ ಮಾಡಿದ್ದಾರೆ, ಇನ್ನೊಂದು ಸಭಾಭವನ ಅಂತ ಬಿಟ್ಟಿದ್ದಾರೆ, ಸಮುದಾಯ ಭವನ ಅಂತ ಬಿಟ್ಟಿದ್ದಾರೆ. ಅದನ್ನ ಯಾವ್ದೋ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕೊಟ್ಬಿಟ್ಟಿದ್ದಾರೆ. ಸಮುದಾಯ ಭವನ ಅಂತ ಇದ್ರು ಕೂಡ ಅದನ್ನ ಶೈಕ್ಷಣಿಕ ಅದನ್ನ ಏನ್ ಮಾಡಿದ್ದಾರೆ, ಇಲ್ಲಿಗೆಲ್ಲ ಕೊಟ್ಟಿದ್ದಾರೆ. ಅದು ನಮಗೆ ಅಷ್ಟು ಬರ್ಲಿಲ್ಲ, ಅದು ಏನಿದೆ ಅಂತ ಗೊತ್ತಿರ್ಲಿಲ್ಲ. ಸಮುದಾಯ ಭವನ ಏನಂದ್ರೆ ಗೊತ್ತಿರ್ಲಿಲ್ಲ, ಸಾರಿ CA ಕಮ್ಯುನಿಟಿ ಸೈಟ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ನಮ್ಗೆ. ಇದು ಮುಖ್ಯ, ವಿಶೇಷವಾಗಿ ಎಲ್ಲ ಮೊದಲು ಗೊತ್ತಿರ್ಲಿಲ್ಲ. ಆಮೇಲೆ ನಾವು ಸ್ಟಡಿ ಮಾಡ್ತಾ ಹೋದಾಗ ಸಿವಿಕ್ ಕಮ್ಯುನಿಟಿ ಸೈಟ್ ಅಂದ್ರೆ ಏನು, ಅದ್ರದ್ದು ಯೂಸೇಜ್ ಏನು, ಯಾರಿಗ್ ಕೊಡ್ಬೋದು, ಹೇಗ್ ಕೊಡ್ಬೋದು, ಎದಕ್ಕಾಗಿ ಮೀಸಲಿಟ್ಟಿರ್ತಾರೆ, ಅದನ್ನೆಲ್ಲ ತಿಳ್ಕೊಂಡು ಕೊನೆಗಿರಿ ಆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಪಾತ್ರ ಏನಾಗಿರುತ್ತೆ. ಹೌದು ಅದು ಎಲ್ಲ ಇರುತ್ತೆ. ಅದು ಆಕ್ಚುಲಿ ನಾಗರಿಕರಿಗೆ ಗೋಸ್ಕರ ಇಟ್ಟಿರ್ತಾರೆ, ನಾಗರಿಕರಿಗೂ ಹೆಲ್ಪ್ ಆಗ್ಲಿ ಅಂತ ಅವ್ರ ಉದ್ದೇಶಕ್ಕೆ ಬಳಸ್ಕೋಬೇಕಂತ ಆ ಸೈಟ್ ಇಟ್ಟಿರ್ತಾರೆ. ವಿಶೇಷವಾಗಿ ಅಲ್ಲಿ ವಾಸ ಮಾಡ್ತಕ್ಕಂತ ನಾಗರಿಕರು, ಅದೇ ವಿಶೇಷವಾಗಿ ಆ ಬಡಾವಣೆಯಲ್ಲಿ ವಾಸ ಮಾಡುವವರಿಗೆ ಹೆಲ್ಪ್ ಆಗ್ಲಿ ಅಂತ ಅಲ್ಲಿ ಏನಾದ್ರು ಸಮುದಾಯ ಭವನ ಕಟ್ಟೋದು ಅಥವಾ ದೇವಸ್ಥಾನ ಮಾಡೋದು. ಉದ್ಯಾನವನ ಆಲ್ರೆಡಿ ಇದೆ. ನಮ್ಗೆ 3 ಸೈಟ್ ಇರೋದ್ರಿಂದ, 3 CA ಸೈಟ್ಸ್ ಇರೋದ್ರಿಂದ, ಒಂದು ಕಾಲೇಜು, ಒಂದು ಶಿಕ್ಷಣ ಸಂಸ್ಥೆ, ಒಂದು ಪಾರ್ಕ್, ಒಂದು ಸಮುದಾಯ ಭವನ ಕಟ್ಟಿದ್ರು. ಅದನ್ನೇನ್ ಮಾಡಿದ್ರು, ಪೊಲಿಟಿಷಿಯನ್ಸ್ ಏನೋ ಮಾಡಿ ಅದನ್ನ ತಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಬಿಟ್ರು. ಅವಾಗ ನಮಗೆ ಸ್ಟಾರ್ಟ್ ಆಯ್ತು ನಾವು ಏನಾದ್ರು ಮಾಡ್ಬೋದಾ ಅಂತ. ಅದಕ್ಕೆ ನಾವು ಅದನ್ನೆಲ್ಲ ಸ್ಟಡಿ ಮಾಡಿ ಅದೆಲ್ಲ ಹುಡಾಗೆ ನಾವ್ ಏನಿಲ್ಲ ಅಂದ್ರೂ ಒಂದು 50 ಸಾರಿ ಭೇಟಿ ಕೊಟ್ಟಿದ್ವಿ, ಲೆಟರ್ ಕೊಡ್ತಾ ಹೋದ್ವಿ. ಕೊನೆಗೆ ನಮಗೆ ಅಲ್ಲಿ ಹೋಗ್ತಾ ಹಲವಾರು ವಿಷಯಗಳನ್ನ ನಾವು ಕಂಡ್ಕೊಂಡ್ವಿ, ಅದಕ್ಕೆ ಏನಾಗಿದೆ, ಹೆಂಗಾಗಿದೆ ಅಂತ. ಕೊನೆಗೆ RTI ಎಲ್ಲ ಹಾಕಿ ಅಲ್ಲಿರೋ ಡಾಕ್ಯುಮೆಂಟ್ಸ್, ಆ ಸೈಟ್ ಹೇಗೆ ಅಲಾಟ್ ಆಯ್ತು ಅನ್ನೋದು ತಕೊಂಡ್ವಿ. RTI ಎಲ್ಲ ತಕೊಂಡ್ಮೇಲೆ ಅದನ್ನೆಲ್ಲ ಸ್ಟಡಿ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ಇದು ಇಲ್ಲಿಗಲ್ ಆಗಿದೆ ಅಂತ. ಅವಾಗ ನಾವು ಸ್ಟಾರ್ಟ್ ಮಾಡಿದ್ವಿ, MLA ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, MP ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಎಲ್ಲರೂ ಆಶ್ವಾಸನೆ ಕೊಡ್ತಾ ಹೋದ್ವಿ. ಅವರು ಇಮಿಡಿಯೇಟ್ ಆಗಿಲ್ಲ, ಆಗೋಗಿದೆ, ಏನ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಕೊನೆಗೆ ಇಲ್ಲ, ಅದು ಹೆಂಗಾಗಿದೆ, ಏನಾಗಿದೆ ಅಂತ ನಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿದ್ಮೇಲೆ ಕೊನೆಗೆ ಅವ್ರು ಏನ್ ಹೇಳಿದ್ರು, ಆಯ್ತು ನಾ ಕಮಿಷನರಿಗೆ ಫೋನ್ ಮಾಡಿ ಕ್ಯಾನ್ಸಲ್ ಮಾಡಿಸ್ತೀನಿ ಭರವಸೆ ಕೊಟ್ಟು ಒಂದು ಲೆಟರ್ ಕೂಡ ಕೊಟ್ಟರು. ಅದಕ್ಕೆ ಪೂರಕವಾದಂತಹ ದಾಖಲೆಗಳೆಲ್ಲ ನಿಮ್ ಕಡೆ ಇದ್ದು ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಿರ್ತೀರ ಅವ್ರಿಗೆ. ಹೌದೌದು, ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಕ್ರಮದಲ್ಲಿ ಇದು ಅಲೌಟ್ ಆಗಿಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾವು ಕೂತ್ಕೊಂಡು ಆ ಡಾಕ್ಯುಮೆಂಟ್ಸ್ ಎಲ್ಲ ಸ್ಟಡಿ ಮಾಡಿದ್ಮೇಲೆ ಹಲವಾರು ಸಿಕ್ಕು. ನಿಮ್ಗೆ ಬೇಕಾದಷ್ಟು ನೀವು ಈಗೇನ್ ಮುಡಾದಲ್ಲಿ ನಡೀತಾ ಇದೆಯಲ್ಲ ಅದೇ ತರ ನಮ್ ಹುಡಾದಲ್ಲಿ ಆಗಿದೆ ಅಂತ. ಹೌದು, ಆಲ್ಮೋಸ್ಟ್ ಕಮಿಷನರ್ ಎಲ್ಲ 2-3 ಸರಿ ಕಮಿಷನರ್ ಬಂದ್ ವಿಸಿಟ್ ಮಾಡೋದ್ರಿ ಇಲ್ಲಿ. ಹುಡಾ ಕಮಿಷನರ್ ಅಧ್ಯಕ್ಷರು ಬಂದೋದ್ರು, ಹುಡಾ ಅಧ್ಯಕ್ಷರು ಬಂದೋದ್ರು. ಎಲ್ಲರೂ ಆಶ್ವಾಸನೆ ಕೊಡ್ತಾ ಇದಾರೆ. ಸೋಫಾರ್ ಇನ್ನೂ ಆಗಿಲ್ಲ, ಬಟ್ ಈ ಕೊನೆಗೆ ಏನ್ ಮಾಡಿದ್ರು, ಅವರು ಅಲರ್ಟ್ ಆಗಿರೋರು ಬಂದು ಕ್ಯಾನ್ಸಲ್ ಇನ್ನೂ ಆಗಿಲ್ಲ, ಇನ್ನೂ ಕ್ಯಾನ್ಸಲ್. ಅಲರ್ಟ್ ಆಗಿರೋರು ಬಂದು ಬಿಲ್ಡಿಂಗ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾವೆಲ್ಲ ಸೇರ್ಕೊಂಡು ಫೈಟ್ ಮಾಡಿ ಅಬ್ಜೆಕ್ಷನ್ ಮಾಡಿ ನಿಲ್ಸಿದ್ಮೇಲೆ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರು. ನಾವು ಪೊಲೀಸ್ ಎಲ್ಲ ಈ ಹಿರಿಯ ನಾಗರಿಕರು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಕೊನೆಗೆ ಅಲ್ಲಿಂದ ನಮ್ಮ MLA ಅವ್ರಿಗೆ ಫೋನ್ ಮಾಡಿದ್ಮೇಲೆ ಅವ್ರು ಫೋನ್ ಮಾಡಿ ಹೇಳಿ ನಮ್ಮನ್ನ ಬಿಡಿಸಿದ್ರು. ಮತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ತಗೋಬೇಡಿ ಅಂತ ಹೇಳಿದ್ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಏನ್ ಮಾಡಿದ್ರು, ಕೋರ್ಟ್ ಹೋದ್ರು. ಅಂದ್ರೆ ಸ್ಟೇ ತಗೊಳಕ್ಕೆ ಕೋರ್ಟ್ ಹೋದ್ರು. ನಾವು ಸಹ ಕೋರ್ಟ್ ಹೋದ್ವಿ. ನಾವು ಕೋರ್ಟ್ಗೆ ಹೋಗಿ ಸ್ಟೇ ಕೊಡ್ಬೇಡಿ, ಯಾಕೆ ಕೊಡ್ಬಾರ್ದು ಅಂತ ಅದು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಟ್ವಿ. ಕೊನೆಗೆ ಅದಾದ್ಮೇಲೆ ಹಾಗೆ ನಡೀತಾ ಇದ್ದಾಗೆ ಲೋಕಾಯುಕ್ತರು ಬಂದ್ರು ಧಾರವಾಡಕ್ಕೆ ಒಂದ್ಸರಿ. ಲೋಕಾಯುಕ್ತ ನ್ಯಾಯವಾದಿಗಳು ಇವರು ಪಾಟೀಲ್ ಅವರು ಧಾರವಾಡಕ್ಕೆ ಬಂದಾಗ ಅಲ್ಲಿ ಕೂಡ ಲೋಕಾಯುಕ್ತರು ತಿಳಿಸಿ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಅದೇ ಸಮಯದಲ್ಲಿ ಹುಡಾ ಕಮಿಷನರ್ ಅಲ್ಲಿ ಇದ್ರು. ಅವ್ರನ್ನ ಕೇಳಿದ್ರು ಅವರು ಮೌಖಿಕವಾಗಿ. ಕೇಳಿದಾಗ ಅವ್ರು ಇಲ್ಲ ಸರ್ ಇದು ಅಲರ್ಟ್ ಆಗಿದೆ, ಇವ್ರು ಮತ್ತೆ ಕೇಳ್ತಾ ಇದಾರೆ ಅಂತ.
ಕೊನೆಗೆ ನಾವು ಕಮಿಷನರ್ ಗಳಿಗೆ ಅಲರ್ಟ್ ಆಗಿದ್ದೀನಿ ಕೇಳ್ತಾ ಇದ್ದೀವಿ, ಯಾವ ತರ ಅಲರ್ಟ್ ಆಗಿದೆ ಅದ್ರ ಬಗ್ಗೆ ನಮಗೆ ತಿಳಿಸಿ ಅಂತ ಕೇಳಿದ್ವಿ. ಲೋಕಾಯುಕ್ತರಿಗೆ ನಾವು ಕಂಪ್ಲೇಂಟ್ ಮಾಡಿದಾಗ ಅವರು ನೋಡಿದ್ರು, ಅವರು ಕಮಿಷನರ್ ಅವ್ರಿಗೆ ಆನ್ಸರ್ ಮಾಡ್ತಾ ಇರೋದನ್ನ ನೋಡಿದ್ರು, ನಾವ್ ಹೇಳೋದನ್ನ ಕೇಳಿಸ್ಕೊಂಡು ಡೈರೆಕ್ಟ್ ಆಗಿ ಅವ್ರು ನಮ್ಗೆ ಹೇಳಿದ್ರು ಇದನ್ನ ಕೇಸ್ ಮಾಡಿ, ನಾವು ಕೇಸ್ ಮಾಡ್ತೀವಿ ಇದನ್ನ ಅಂತ ಹೇಳಿ ನಮ್ಗೆ ಇದನ್ ಮಾಡಿ ಹೋದ್ರು. ಆಮೇಲೆ ಅದೇ ತರ ನಾವು ಲೋಕಾಯುಕ್ತಕ್ಕೂ ನಾವು ಫಾಲೋ ಅಪ್ ಮಾಡ್ತಾ ಇದ್ವಿ, ಯಾವ ಕೇಸ್ ಆಯ್ತು ಏನಾಯ್ತು. ಆಮೇಲೆ ನೋಡಿದ್ವಿ ಅದು ರಿಜಿಸ್ಟರ್ ಆಗಿದೆ, ಆಲ್ಮೋಸ್ಟ್ ಹುಡಾದವ್ರಿಗೆ ಅವರು ಕೇಳಿದ್ದಾರೆ, ಬರ್ದ್ಬಿಟ್ಟು ಕೇಳಿದ್ದಾರೆ, ಇವ್ರು ಹಿಂಗ್ ಕೇಳ್ತಾ ಇದಾರೆ ಅಂತ ಅದು ಗೊತ್ತಾಗಿದೆ ನಮ್ಗೆ. ಅದಾದ್ಮೇಲೆ ಈಗ ರೀಸೆಂಟ್ ಆಗಿ ನಮ್ಮ ಹುಡಾ ಕಮಿಷನರ್ ಹೊಸದಾಗಿರೋರು, ಅವರು ಮತ್ತು ಅಧ್ಯಕ್ಷರು ಇಬ್ರು ಬಂದು ಹೋದ್ರು. ಇಲಾಖಾ ಮಟ್ಟದಲ್ಲಿ ಈಗ ನಾವು ಅವ್ರಿಗೂ ತಿಳಿಸಿದೀವಿ, ಇನ್ ಮುಂದೆ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ನೀವು ಕೊಡದೇ ಇದ್ರೆ, ನೀವು ಇದನ್ನ ಕ್ಯಾನ್ಸಲೇಷನ್ ಮಾಡದೇ ಇದ್ರೆ ನಾವು ಪ್ರೆಸ್ ಮೀಟ್ ಮಾಡಿ ಪೇಪರ್ ಗಳೆಲ್ಲ ಹಾಕ್ಸೋದು. ಆಮೇಲೆ ಪ್ರತಿದಿನ ಒಂದ್ ಲೆಟರ್ ಅಂತೆ ಪ್ರೈಮ್ ಮಿನಿಸ್ಟರ್ಗೆ, ಚೀಫ್ ಮಿನಿಸ್ಟರ್ಗೆ, ಆಮೇಲೆ ರಾಜ್ಯಪಾಲರಿಗೆ ಬರೀಬೇಕು. ಪ್ರತಿಯೊಬ್ಬರ ಕಡೆ ಪತ್ರಾಂದೋಲನ ಪ್ರತಿ ದಿವಸ ಅದನ್ನ ಮಾಡೋದು. ಆಮೇಲೆ ಆನ್ಲೈನ್ ಅಲ್ಲೂ ಅವ್ರಿಗೆ ಇಮೇಲ್ ಮುಖಾಂತರನು ಕಳ್ಸೋದು, ಆಮೇಲೆ ಪತ್ರನು ಪೋಸ್ಟ್ ಥ್ರೂನು ಕಳ್ಸೋದು, ರಿಜಿಸ್ಟರ್ಡ್ ಪೋಸ್ಟ್ ಅಲ್ಲಿ ಕಳ್ಸ್ಬೇಕಂತಿದೆ. ಈ ತರ ನಾವು ಪ್ಲಾನ್ ಮಾಡಿದ್ವಿ. ಇದು ಮುಂದೆ ಹೇಗೆ ಹೋಗುತ್ತೆ ಅಂತ ನೋಡ್ಬೇಕು. ಈಗ ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ನಾಗರಿಕರೆಲ್ಲ ಒಗ್ಗಟ್ಟಾಗಿ ಶ್ರೀಪಾದ್ ನಗರದ ನಿವಾಸಿಗಳ ಸಂಘದ ಪ್ರತಿಯೊಬ್ಬ ನಾಗರಿಕರು, ಹಿರಿಯರು, ಕಿರಿಯರು, ಮಹಿಳೆಯರು ಎಲ್ಲರೂ ಸೇರಿ ನಿಮ್ಮ ಹಕ್ಕು ಸಂರಕ್ಷಣೆಗಾಗಿ ಪಣ ತೊಟ್ಟು ನಿಂತೀರಿ, ಎಲ್ಲದಕ್ಕೂ ತಯಾರಾಗಿದ್ದೀರಿ ಅಲ್ಲ. ಇದು ಒಂದೇ ಮಾತು. ಇನ್ನು ಎರಡನೇದು, ನಿಮ್ಮ ಶ್ರೀಪಾದ ನಗರ ಏನಿದೆಯಲ್ಲ ಇದರ ವ್ಯಾಪ್ತಿ ಎಷ್ಟು? ಈಗ ನೀವು ಹೇಳಿದ್ರಿ 3 CA ಲ್ಯಾಂಡ್ ಅದಾವ ಅಂತ ಹೇಳಿ. ಸೊ ಅವು ಏನು, ಅದರ ವ್ಯಾಪ್ತಿ ಏನು, ಅಂದ್ರೆ ಅದರ ಇದು ಏನು, ಎಷ್ಟು ಏರಿಯಾ ಇದೆ, ಎಷ್ಟು ಏರಿಯಾ? ಆಮೇಲೆ ನಿಮ್ಮ ಶ್ರೀಪಾದ ನಗರ ಸಂಘದೊಳಗೆ ಎಷ್ಟು ಮೆಂಬರ್ಸ್ ಅದಾರ, ಮತ್ತು ಇಲ್ಲಿ ಅಂದಾಜು ಜನಸಂಖ್ಯೆ ಏನಿದೆ, ಯಾವಾಗ ಇದು ಪ್ರಾರಂಭ ಆಯ್ತು? ಶ್ರೀಪಾದ್ ನಗರ ಸೊಸೈಟಿ 2007ರಲ್ಲಿ ಸ್ಟಾರ್ಟ್ ಆಗಿದೆ. ಶ್ರೀಪಾದ್ ನಗರ ಬಂದು ಒಂದು 10 ಎಕರೆವರೆಗೂ ಇದೆ, ಅಂದಾಜು 10 ಎಕರೆವರೆಗೂ ಬರುತ್ತೆ. ಆಮೇಲೆ ಇದರಲ್ಲಿ 3 CA ಸೈಟ್ಗಳಿದಾವೆ. ಒಂದು ಬಂದು ಪಾರ್ಕ್ ಮಾಡಿದ್ದಾರೆ, ಅದು 1 ಎಕರೆ ಇದೆ. ಇದು ಈಗ ನಾವ್ ಇರ್ತಕ್ಕಂಥ ಇದು 1 ಎಕರೆ ಇದೆ. ಇದ್ರ ಹಿಂದ್ಗಡೆ ಬರೋದೇ ಕಾಲೇಜ್ ಇದೆ, ಒಂದು ಕಾಲೇಜ್ ಕೊಟ್ಟಿದ್ದಾರೆ, ಮದೀನಾ ಕಾಲೇಜ್ ಅಂತ ಇದೆ. ಅದು ಆಲ್ಮೋಸ್ಟ್ 1 ಎಕರೆ 15 ಗುಂಟೆ ಇದೆ. 15 ಗುಂಟೆ ಇದೆ. ಆಮೇಲೆ CA ಲ್ಯಾಂಡ್ ಬಿಟ್ಟಿರೋದು ಅವ್ರು 10 ಗುಂಟೆ, ಸಾರಿ, ಈ ಸಮುದಾಯ ಭವನಕ್ಕೆ ಬಿಟ್ಟಿರೋದು 10 ಗುಂಟೆ ಜಾಗ ಇದೆ. ಅದೇ ಕಾಂಟ್ರವರ್ಷಿಯಲ್ ಆಗ್ತಾ ಇದೆ. ಆಮೇಲೆ ಶ್ರೀಪಾದ್ ನಗರದ ಜನಸಂಖ್ಯೆ ಆಲ್ಮೋಸ್ಟ್ ಒಂದು 3,000ವರೆಗೂ ಇದಾರೆ. 3,000ವರೆಗೂ ಇದೆ. ಒಂದು 200 ಮನೆಗಳಿದಾವೆ. ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಸಹಿತ ನಿಮ್ಮ ಸದಸ್ಯರಿದ್ದಾರೆ? ಹೌದೌದು, ಪ್ರತಿ ಮನೆ ಎಲ್ಲರೂ ಸದಸ್ಯರಿದ್ದಾರೆ, ಪ್ರತಿಯೊಬ್ರು ಸದಸ್ಯರಿದ್ದಾರೆ. ಈವನ್ ನಾವು ಮನೆ ಕೆಲವೊಬ್ರು ಬಾಡಿಗೆ ಕೊಟ್ಟಿರ್ತಾರೆ, ಅವ್ರನ್ನು ಇನ್ಮೇಲೆ ನಮ್ಮ ಸದಸ್ಯತ್ವದಲ್ಲಿ ಸೇರಿಸ್ಕೋಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಬಾಡಿಗೆ ಕೊಟ್ಟಿರ್ತಾರಲ್ಲ ಅವರು ಕೂಡ ಸೇರ್ಲಿಕ್ಕೆ ರೆಡಿ ಇದ್ದಾರೆ. ನಾವೇ ಇದುವರೆಗೂ ಇದನ್ನ ಮಾಡಿರಲಿಲ್ಲ, ಇನ್ಮೇಲೆ ಅವ್ರನ್ನು ನಾವು ಗಣನೆ ತಗೋತೀವಿ. ಹೌದು, ಅದನ್ನು ಮಾಡ್ತೀವಿ. ಅದೇ ತರನಾಗಿ ನಾವು ಡೆವಲಪ್ಮೆಂಟ್ ವರ್ಕ್ ಅಂದ್ರೆ ಮೇನ್ಲಿ ಬಂದ್ಮೇಲೆ ಮೂಲಭೂತ ಸೌಕರ್ಯಗಳು ಏನೇನ್ ಬೇಕಾಗುತ್ತೆ ಜನರಿಗೆ ಅಂತ ಹೋದ್ವಿ. ಮೊದಲು ನೀರು, ಆಮೇಲೆ ಸ್ವಚ್ಛತೆ, ಆಮೇಲೆ ಲೈಟು, ರಸ್ತೆ, ಇವುಗಳನ್ನೆಲ್ಲ ಇದನ್ ಮಾಡಿದ್ವಿ. ನೀರಿಗೆ ಏನ್ ಮಾಡಿದ್ವಿ ನಾವು, ನೀರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸರಿಯಾಗಿ ಬಿಡ್ತಾ ಇದಾರೆ, ಎಷ್ಟು ದಿವಸಕ್ಕೆ ಬಿಡ್ತಾರೆ, ಅದನ್ನೇನ್ ಮಾಡಿದ್ವಿ, ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ನಮ್ಮ ಏರಿಯಾದ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡು. ಪ್ರತಿ ವಾರ ನಮ್ಗೆ ನೀರ್ ಯಾವ ದಿವಸ ಬರುತ್ತೆ, ಎಷ್ಟು ಗಂಟೆಗೆ ಬರುತ್ತೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಅನ್ನೋದನ್ನ ಮೆಸೇಜ್ ಹಾಕ್ಬಿಡ್ತೀವಿ. ಈಗ ಆಲ್ಮೋಸ್ಟ್ ನಾವು 4 ಮುಂಚಿತವಾಗಿ ಹೌದು, ಅವ್ರು ತಿಳಿಸ್ತಾರೆ ನಮ್ಗೆ, ವಾಲ್ಮ್ಯಾನ್ ನಮಗೆ ತಿಳಿಸ್ತಾನೆ. ಅವನ್ ತಿಳಿಸ್ತಾ ಇದ್ರೆ ನಾವೇ ಅವನಿಗೆ ಫೋನ್ ಮಾಡಿ ಇದನ್ ಮಾಡ್ಕೋತೀವಿ, ಫಾಲೋ ಅಪ್ ಮಾಡ್ತೀವಿ. ಜನ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.